ಕೋಟೆ ನಗರದಲ್ಲಿ ಇವತ್ತು ಒಂದು ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮ. ಬಂಧುಗಳೇ, ಇದು ಒಂದು ಸಾರ್ವಜನಿಕ ಸಭೆ ಅಲ್ಲ. ಇದು ನಾಡಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಸನ್ಮಾನ್ಯ BS ಯಡಿಯೂರಪ್ಪನವರ ಅಭಿಮಾನಿಗಳಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥ ಇವತ್ತು ಚಿತ್ರದುರ್ಗ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಅಪೂರ್ವ ಇರ್ತಕ್ಕಂಥ ಕಾರ್ಯಕ್ರಮ. ಸನ್ಮಾನ್ಯ BS ಯಡಿಯೂರಪ್ಪನವ್ರ ಮೇಲೆ ಏನು ಪ್ರೀತಿ ವಿಶ್ವಾಸನ ಇಟ್ಟುಕೊಂಡಿರ್ತಕ್ಕಂಥ ಈ ನಾಡಿನ ಎಲ್ಲ ಜಗದ್ಗುರುಗಳು ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಯಡಿಯೂರಪ್ಪನವರಿಗೆ ತಮ್ಮ ಅಭಿಮಾನವನ್ನು ಸಲ್ಲಿಸತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕ್ಷಣ. ನಮ್ಮೆಲ್ಲರೂ ಕೂಡ ಹೆಮ್ಮೆ ಅಂತ ಹೇಳಿದ್ರೆ, ನಾಡಿನ ಈ ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರ ನಂತರದಲ್ಲಿ ಈ ದೇಶದ ಎಲ್ಲ ರಾಜ್ಯಗಳನ್ನ ಕೇಸರಿಮಯಗೊಳಿಸಿ ಎಲ್ಲ ರಾಜ್ಯಗಳನ್ನ ಜೋಡಣೆ ಮಾಡ್ತಾ ಇರ್ತಕ್ಕಂಥ ಈ ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು, ತಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವು ಆಗಿರುವಂಥದ್ದು. ಯಾವ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಶಾಸಕರನ್ನು ಕೂಡ, ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕೂಡ ಗೆಲ್ಲಿಸೋದಕ್ಕೆ ಬಿಡೋದಿಲ್ಲ ಅಂತಿದ್ದಂತ ಅಲ್ಲಿನ ಮಮತಾ ಬ್ಯಾನರ್ಜಿ TMCಯ ಸೊಕ್ಕನ್ನ ಮುರಿದು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ರು. ಅಂತ ಹಿಂದೂ ವಿರೋಧಿ TMC ಸರ್ಕಾರವನ್ನ ಬುಡ ಸಮೇತ ಕಿತ್ತೊಗೆಯುವಂತ ಕೆಲಸ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಇವತ್ತು ಆಗಿರುವಂತದ್ದು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಾಗಿದೆ. ಇಂಥ ವಿಶೇಷ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಅಮಿತ್ ಶಾಜಿ ಅವರು ಕರ್ನಾಟಕದ ರೈತ ನಾಯಕ, ಬಡವರ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಈ ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಾನು ಬಂದೇ ಬರ್ತೇನೆ ಅಂತೇಳಿ ಸನ್ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಲ್ಕಟ್ಟಾದಲ್ಲಿ ಅಲ್ಲಿ ಹೊಸ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಮುಖ್ಯಮಂತ್ರಿಗಳ ಪ್ರಮಾಣ ವಚನವನ್ನು ಮುಗಿಸಿ ಈಗಾಗಲೇ ಕಲ್ಕಟ್ಟಾದಿಂದ ನೇರವಾಗಿ ಶಿವಮೊಗ್ಗಕ್ಕೆ ಈಗಾಗಲೇ ಹೊರಟಿದ್ದಾರೆ. ಸರಿಯಾದ ಸಮಯಕ್ಕೆ 4 ಗಂಟೆಗೆ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವರು ವೇದಿಕೆ ಮೇಲೆ ಬರೋರಿದ್ದಾರೆ. ನಾನಿಲ್ಲಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಲಕ್ಷಾಂತರ ಅಭಿಮಾನಿಗಳು ತಾವೆಲ್ಲರೂ ಕೂಡ ಇನ್ನು ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಯಾರ್ಯಾರು ತಮ್ಮ ಊಟ ಆಗಿಲ್ಲ ದಯವಿಟ್ಟು ಭೋಜನವನ್ನ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕೂತ್ಕೊಳ್ಬೇಕು. 5-10 ನಿಮಿಷದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು ಹರಗುರು ಚರಮೂರ್ತಿಗಳು ಈಗಾಗಲೇ ರಸ್ತೆನಲ್ಲಿದ್ದಾರೆ. ಟ್ರಾಫಿಕ್ನ ಪರಿಣಾಮವಾಗಿ ಅವರು ಇಲ್ಲಿ ಬರೋದಕ್ಕೆ ತಡ ಆಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಮಾಧಾನವಾಗಿ ತಾವೆಲ್ಲರೂ ಕೂಡ ಕುಳಿತುಕೋಬೇಕು ಅಂತ ಹೇಳಿ ನಾನು ಸಂದ ವಿನಂತಿ ಮಾಡ್ತಾ ಇದ್ದೇನೆ. दादी, हम सोमनाथ क्यों जा रहे हैं? तुझे सिखाने कि जीवन में लाख चुनौतियाँ आए पर आस्था न डगमगाए। 1000 सालों में ढेरों आक्रमण हुए सोमनाथ पे, फिर भी हमारी आस्था पे आँच नहीं। ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ಜನಸಾಗರವನ್ನ ನೋಡಿದ್ಮೇಲೆ ನಿಜವಾಗ್ಲೂ ಮನಸ್ಸಿಂದ ಒಂದು ಮಾತು ಹೇಳ್ಬೇಕನ್ಸ್ತಾ ಇದೆ. ಯಡಿಯೂರಪ್ಪಾಜಿ ಅವರ ಜೀವನವನ್ನ ನೋಡಿದ್ರೆ ನಿಜವಾಗ್ಲೂ ಒಂದು ಮಾತು ಅನ್ಸುತ್ತೆ, ಏನಂತಂದ್ರೆ ಜನರಿಗೋಸ್ಕರ ಯಾವಾಗ ಯಾವುದೇ